ಈ ಅಳೋದು ನಿಂತ್ರೋದು ಈಗಲೇ ಬರಬೇಕಾ? ನನ್ನ ಗಂಡ ಸರಿ ಇದ್ದಾನೆ ಮನೇಲಿ. ಆನ್ಲೈನ್ ಶಾಪಿಂಗ್ ಮಾಡಿದ್ರೆ ಕ್ಯಾಕ್ರು ಸುಗಿತಾನೆ. ಏನು ಮಾಡೋದು? ರೀ, ಎಲ್ಲಿದ್ದೀರಾ? ಟಿವಿ ನೋಡ್ತಾ ಅಲ್ಲದೆ ಕೂತಿದ್ದಾರಲ್ಲಪ್ಪ ಈ ಕೂಗದ್ ಕೇಳಿಸಲ್ವಾ? ಇಲ್ಲಿ ಕಾಣಿಸ್ತಿಲ್ಲ, ಅಲ್ಲಲ್ಲಿಲ್ಲ. ಹಿಂಗಾರು ಮಾಡಿ ರೂಮ್ಗೆ ಹೋಗಿ ಎಸ್ಕೇಪ್ ಆಗ್ಬಿಡ್ತೀನಿ. ರೂಮಲ್ಲಿ ಹೋಗಿ ಸೇರ್ಕೊಡ್ತೀನಿ. ಬನ್ನಿ ಬೇಗ ಹೋಗೋಣ. ಬನ್ನಿ ಬನ್ನಿ ಬನ್ನಿ. ಅಪ್ಪ ಅಪ್ಪ ಹಸ್ಬೆಂಡು ಬಾತ್ರೂಮಲ್ಲಿ ಬಾತ್ರೂಮಲ್ಲಿ ಬಾತ್ರೂಮಲ್ಲಿದ್ದಾನೆ. ಡೋರ್ ಬರ್ತೀವಿ, ಫಸ್ಟ್ ಡೋರ್ ಹಾಕ್ಬಿಡ್ತೀನಿ. ಈ ಹಸ್ಬೆಂಡ್ಗಳಿಗೆ ಕಣ್ ತಪ್ಪಿಸಿ ಆನ್ಲೈನ್ ಶಾಪಿಂಗ್ ಮಾಡೋದು ತುಂಬ ಕಷ್ಟ. ನಿಮಗೂ ಈ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅನಿಸುತ್ತೆ. ಎಕ್ಸ್ಪೀರಿಯೆನ್ಸ್ ಆಗಿರೋರು ಕಮೆಂಟ್ ಮಾಡಿ. ಯಾಕೆಂದರೆ ಯಬ್ಬಾ, ನಾವೇ ದುಡ್ಡು ಕೊಟ್ಟು ತಗೊಂಡ್ರೂ ಅವ್ರದ್ದು ಕೊಂಕು ಮಾತುಗಳು, ಕ್ವಾಟ್ಲೆಗಳಿರುತ್ತಲ್ಲ, ಅದು ಸಿಕ್ಕಾಪಟ್ಟೆ ಇರಿಟೇಟ್ ಆಗುತ್ತೆ. ನಿಮಗೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಕಮೆಂಟ್ ಮಾಡಿ. ನನಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಇದೆ. ಸೊ ಸ್ವಲ್ಪ ಧೂಳು ಅಂದರೆ ಸ್ವಲ್ಪ ಡಸ್ಟ್ ಅಲರ್ಜಿಯಾಗಿ ಸೀನ್ ಬರ್ತಿರುತ್ತೆ. ಕ್ಲಾತ್ ಅಂತೂ ಸಖತ್ತಾಗಿದೆ, ಕಲರ್ ವೈಸು ಕೂಡ ಸಖತ್ತಾಗಿದೆ. ಸೊ ನಾನು ಸ್ವಲ್ಪ ಬ್ಲ್ಯಾಕ್ ಇದ್ದೀನಿ. ಸೊ ಅದರಿಂದ ಬ್ಲ್ಯಾಕ್ ಇರೋರಿಗೆ ಪರ್ಪಲ್ ಕಲರ್ ಏನಷ್ಟು ಬ್ಯಾಡ್ ಅನಿಸಲ್ಲ. ನೋಡಿ, ಸೊ ತಪ್ಪಾಗಿದ್ದೀನಿ ಅಂತ ಅನ್ನಿಸ್ತಿದೆ. ಇಲ್ಲಿ ಯಾಕೆ ತೋರಿಸ್ಕೊಳ್ಳೋಣ ಅಂತ ಹಾಕಿ ತೋರಿಸ್ತಾ ಇದ್ದೀನಿ. ಇನ್ನು ಅದು ಯಾಕೆ ರಿಸ್ಕು ಅಂತ ಯಾವಾಗಾರ ಹಾಕ್ಕೊಂಡಾಗ ಅದನ್ನು ವಿಡಿಯೋ ಮಾಡಿ ಹಾಕಿ ತೋರಿಸ್ತೀನಿ. ಸೊ ಇಲ್ಲೇ ಹಾಕಿ ತೋರಿಸ್ತಾ ಇದ್ದೀನಿ. ಇದು ಹಾಕ್ದಾಗಲೇ ಅನಿಸಿದ್ದು ನನಗೆ ದಪ್ಪಾಗಿದ್ದೀನಿ ಅಂತ. ಹಬ್ಬ ಚಿಕ್ಕಪುಡಿ ದಪ್ಪ ಆಗ್ಬಿಟ್ಟಿದ್ದೀನಪ್ಪ. ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೋತೀನಿ, ವೆಯ್ಟ್ ಲಾಸ್ ಮಾಡೋಕ್ಕಾಗ್ತಿಲ್ಲ. ಸೊ ಕ್ಲಾತ್ ಅಂತೂ ಚೆನ್ನಾಗಿದೆ. ಮಿಂತ್ರಾದಲ್ಲಿ ಎರಡು ಮಾತಿಲ್ಲ, ಹೇಳೋ ಹಾಗೆ ಇಲ್ಲ. ಸೊ ಸಖತ್ತಾಗಿರುತ್ತೆ ಕ್ಲಾತು. ದೆನ್ನು ಡಿಫ್ರೆಂಟಾಗೂ ಇರುತ್ತೆ. ಬಟ್ಟೆ ತೊಗೊಬಂದು ಖುಷಿಗೆ ಹಸ್ಬೆಂಡ್ ಮನೆ ಒಳಗೆ ಇದ್ದಾರೆ ಅನ್ನೋದನ್ನೇ ಮರ್ತುಬಿಟ್ಟಿದ್ದೀನಿ. ಯಾವಾಗ ನನ್ನ ಫ್ಲ್ಯಾಶ್ ಆಗಿದೆಯೋ ಅಂತಲೇ ಗೊತ್ತೇ ಆಗ್ತಾಯಿಲ್ಲ. ಮನೇಲಿದ್ದಾರೋ ಮನೇಲಿಲ್ಲ ಅಂದ್ಕೊಬಿಟ್ಟಿದ್ದೀನಿ. ಮನೇಲಿಲ್ಲ ಅಂದ್ಕೊಂಡು ಹಾಲಲ್ಲಿ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ನನ್ನ ಲಕ್ಕು ಬಾತ್ರೂಮ್ ಸೇರಿಕೊಂಡಿದ್ರು. ಸೊ ನನ್ನ ಲಕ್ ಅನಿಸುತ್ತೆ. ಸೊ ಹಂಗೋ ಹಿಂಗೋ ನಾನು ವೀಡಿಯೋ ಮಾಡಿ ಕ್ಯಾಮ್ರಾ ಆಫ್ ಮಾಡೋ ತನಕನೂ ನನ್ನ ಹಸ್ಬೆಂಡು ವಾಶ್ರೂಮಿಂದ ಈಚೆ ಬಂದಿಲ್ಲ. ಸೊ ನನ್ನ ಲಕ್ ಅನಿಸುತ್ತೆ. ಇಲ್ಲ ಅಂದರೆ ಮುಸುಡಿನೇ ನೋಡೋಕ್ಕಾಗಲ್ಲ. ಫ್ರೆಂಡ್ಸ್, ಏನು ಗೊತ್ತಾ, ಇರುವಷ್ಟು ದಿನ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಒಂದಷ್ಟು ಇಷ್ಟಾದ ಬಟ್ಟೆ ಹಾಕ್ಕೊಂಡು ಲೈಫ್ನ ಎಂಜಾಯ್ ಮಾಡಬೇಕು. ಏಕೆಂದರೆ ಮುದುಕರಾದ ಮೇಲೆ ಸತ್ತ ಮೇಲಂತೂ ಹಾಕ್ಕೊಳಕ್ಕಾಗಲ್ಲ. ಸೊ ನನ್ನ ಪಾಲಿಸಿ ಚೆನ್ನಾಗಿ ತಿನ್ಕೊಂಡು ಸೊ ಎಂಜಾಯ್ ಮಾಡ್ಕೊಂಡಿರಬೇಕು. ಅದರಲ್ಲೂ ಒಂಚೂರು ಬಟ್ಟೆ ವಿಷಯದಲ್ಲೂ ಅಷ್ಟೇ. ಚಿತ್ರದಲ್ಲಿ
ಆಲ್ಮೋಸ್ಟು ನಾನು ಎಷ್ಟು 7 or 8 ಇಯರಿಂದನೂ ಮಿಂತ್ರಾದಲ್ಲಿ ಆನ್ಲೈನ್ ಶಾಪಿಂಗ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟು ತುಂಬ ಡ್ರೆಸ್ಸಸ್ ಎಲ್ಲ ನಾನು ಮಿಂತ್ರಾದಲ್ಲೇ ತೊಗೊಳೋದು. ಸ್ವಲ್ಪ ಕಾಸ್ಟ್ಲಿ ಬಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ನಾನು ಎಷ್ಟು 7 ಇಯರಿಂದ ಪರ್ಚೇಸ್ ಮಾಡ್ತಿದ್ದೀನಿ. 5 ಇಯರಿಂದ ಕೆಲವೊಂದು ಐಟಮ್ನ 5 ಇಯರಲ್ಲಿ ಪರ್ಚೇಸ್ ಮಾಡಿರೋದು ಇನ್ನೂ ಇದೆ ನನ್ನ ಹತ್ರ, ಇನ್ನೂ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಬಿಟ್ಟು ಸ್ವಲ್ಪ ರೇಟ್ ಇರುತ್ತೆ, ಬಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ನೋಡಿ, ಇದು ನಾನು ಮಿಂತ್ರಾದಲ್ಲೇ ತೊಗೊಂಡಿರೋದು. ಈ ಡ್ರೆಸ್ಸು ಮಿಂತ್ರಾದಲ್ಲೇ ತೊಗೊಂಡಿರೋದು ಸ್ಟ್ರಗ್. ಸೊ ಇದನ್ನು ಕೂಡ ನಾನು ಮಿಂತ್ರಾದಲ್ಲೇ ತೊಗೊಂಡಿರೋದು. ಸುಮಾರು ವರ್ಷನೇ ಆಯಿತು. ಸೊ ಇದು ಟಾಪು ಕೂಡ ಅಷ್ಟೇ, ಇದು ಸ್ವಲ್ಪ ಒಳಗಡೆ ಹಾಕ್ಕೊಂಡಿದ್ದೀನಿ. ಈ ಟಾಪು ಕೂಡ ನಾನು ಮಿಂತ್ರಾದಲ್ಲೇ ತೊಗೊಂಡಿದ್ದು. ಸೊ ಕ್ವಾಲಿಟಿ ವೈಸಲ್ಲಿ ಕಂಪ್ನಿನೆಲ್ಲ ಸಖತ್ತಾಗಿರುತ್ತೆ. ಸೊ ನನಗಂತೂ ಮಿಂತ್ರಾದಲ್ಲಿ ಬಟ್ಟೆಗಳು ತೊಗೋಬೇಕು ಅಂದರೆ ಸ್ವಲ್ಪ ಏರುಪೇರು ಇದ್ದೇ ಇರುತ್ತೆ, ಬಟ್ ಕ್ವಾಲಿಟಿ ಅಂತೂ ಚೆನ್ನಾಗಿರುತ್ತೆ. ಹಾಗೆ ಡ್ರೆಸ್ಸಸ್ಸು ಮತ್ತು ತುಂಬ ಡಿಫ್ರೆಂಟಾಗೂ ಕೂಡ ಇರುತ್ತೆ ಮಿಂತ್ರಾದಲ್ಲಿ. ಕ್ಲಾತ್ ಸ್ಟೈಲಿಶ್ ಆಗಿ, ಮಾಡರ್ನಾಗಿ ತುಂಬ ಡಿಫ್ರೆಂಟಾಗೂ ಇರುತ್ತೆ. ಆಮೇಲೆ ಕ್ಲಾತು ಕಲರ್ ವೈಸು ಸಕ್ಕತ್ತಾಗಿರುತ್ತೆ. ಎಷ್ಟು ಸಕ್ಕತ್ತಾಗಿರುತ್ತೆ ಅಂದರೆ, ನಾನು ಯಾವುದೇ ಆನ್ಲೈನ್ ಶಾಪಿಂಗ್ ಮಾಡಿದ್ರೂ ಆಲ್ಮೋಸ್ಟ್ ಮಿಂತ್ರಾದಲ್ಲೇ ಜಾಸ್ತಿ ಶಾಪಿಂಗ್ ಮಾಡೋದು. ಬಟ್ ಏನು ಅಂದರೆ ನಾನು ನಿಮಗೆ ಸಜೆಸ್ಟ್ ಮಾಡ್ತಿದ್ದೀನಿ ಅಷ್ಟೇ. ನಾನು ಯಾವ ಲಿಂಕ್ ಆಗಲಿ ಏನಾಗಲಿ ಕಳಿಸ್ತಾ ಇಲ್ಲ, ಬಟ್ ಸಜೆಸ್ಟ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ನೀವು ಬಟ್ಟೆ ಆನ್ಲೈನ್ ಪರ್ಚೇಸ್ ಮಾಡೋದಾದರೆ ಮಿಂತ್ರಾದಲ್ಲಿ ಪರ್ಚೇಸ್ ಮಾಡಿ. ಕೆಲವೊಂದು ಆ್ಯಪ್ಗಳಲ್ಲಿ ಪ್ರೈಸ್ ಕಡಿಮೆ ಇದ್ರೂ ಅದು ಅಷ್ಟು ಕ್ವಾಲಿಟಿನೂ ಚೆನ್ನಾಗಿರಲ್ಲ. 2 ವಾಶ್ಗೆ ಎಲ್ಲ ಹಾಳಾಗುತ್ತೆ, ಎಲ್ಲ ಬಟ್ಟೆ ಎಲ್ಲ ಹೋಗುತ್ತೆ. ಇನ್ನು ಕೆಲವೊಂದು ಆ್ಯಪ್ಗಳಿರುತ್ತೆ ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ನಾನು ಅದರಲ್ಲೂ ಚೆಕ್ ಮಾಡಿ, ಮಿಂತ್ರಾದಲ್ಲೂ ಚೆಕ್ ಮಾಡಿ ನೋಡಿ ನನಗೆ ಯಾವುದು ಲೋವೆಸ್ಟ್ ಪ್ರೈಸ್ ಅನಿಸುತ್ತೆ ಇದರಲ್ಲಿ ತೊಗೋತೀನಿ. ಬಟ್ ಮಿಂತ್ರಾದಲ್ಲಿ ಕ್ವಾಲಿಟಿ ವೈಸ್ ಸಖತ್ತಾಗಿರುತ್ತೆ, ಜೊತೆಗೆ ಪ್ರೈಸು ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ, ಬಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ನನಗೆ ಓಕೆ. ಸೊ ನೀವ್ಯಾರಾದರೂ ಬಟ್ಟೆ ಪರ್ಚೇಸ್ ಮಾಡಬೇಕು ಹಾಗೆ ಹೀಗೆ ಅಂತ ಅನಿಸಿದ್ರೆ, ಸೊ ನೀವು ಮಿಂತ್ರಾದಲ್ಲಿ ಹೋಗಿ ಪರ್ಚೇಸ್ ಮಾಡಿ, ಸರಿನಾ? ಸಖತ್ತಾಗಿರುತ್ತೆ. ನನಗಂತೂ ಮಿಂತ್ರಾದಲ್ಲಿ ಪರ್ಚೇಸ್ ಮಾಡೋದು ತುಂಬಾ ಇಷ್ಟ. ಆಲ್ಮೋಸ್ಟ್ ನಾನು ಫಸ್ಟ್ ಚೆಕ್ ಮಾಡೋದೇ ಮಿಂತ್ರಾದಲ್ಲಿ. ಸೊ ಯಾರೇ ಬಟ್ಟೆ ಪರ್ಚೇಸ್ ಮಾಡೋದಿದ್ರು ಮಿಂತ್ರಾದಲ್ಲಿ ಚೆಕ್ ಮಾಡಿ ನೆಕ್ಸ್ಟು, ಏಕೆಂದರೆ ಮಿಂತ್ರಾದಲ್ಲೂ ಸ್ಟೈಲಿಶ್ ಆಗೂ ಇರೋದರಿಂದ ನನಗೆ ಸ್ವಲ್ಪ ಮಿಂತ್ರಾ ಕ್ಲಾತ್ ಐಟಮ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ನಾನೇನು ಇದನ್ನು ನಾನು ನಿಮಗೆ ಜಸ್ಟ್ ತೋರಿಸ್ತಾ ಇರೋದಷ್ಟೇ. ಬಟ್ ಏನು ಅಂದರೆ ತಗೊಳ್ಳಿ ಅಂತೆಲ್ಲ ಏನೂ ಅದಿಲ್ಲ, ಬಟ್ ನನಗೆ ಅದು ಮಿಂತ್ರಾದಲ್ಲಿ ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತಲ್ಲ, ಸೊ ನಿಮಗೆ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ನಿಮಗೆ ಯಾರಿಗಾದರೂ ಪರ್ಚೇಸ್ ತೊಗೋಬೇಕು ಅನ್ನೋದಿದ್ರೆ ಮಿಂತ್ರಾದಲ್ಲಿ ತೊಗೊಳ್ಳಿ. ಸೊ ನೋ ಪ್ರಾಬ್ಲಮ್, ಅದರಲ್ಲಿ 2 ಮಾತಿಲ್ಲ. ಸೊ ಲಿಂಕ್ ಎಲ್ಲ ಏನೂ ನನಗೆ ಗೊತ್ತಿಲ್ಲ. ಇದನ್ನು ಅಪ್ಲೋಡ್ ಮಾಡಬೇಕು ಅನ್ನಿಸ್ತು ಇದ್ದೀನಿ, ಜಸ್ಟ್ ಸಜೆಸ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ನೋಡಿ, ಈ ವಿಡಿಯೋಲಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಾಮಾನ್ಯವಾಗಿ ನಾನು ಹಾಕೋ ಬ್ಲಾಗಲ್ಲಿ ಯಾವುದೋ ಒಂದು ಕಮೆಂಟು ಬರೋದಿಲ್ಲ, ಗೊತ್ತಿಲ್ಲ ಯಾಕೆ ಅಂತ. ಕಮೆಂಟು ಬರೋಲ್ಲ, ಕೆಲವೊಂದಲ್ಲಿ ಚಾನಲಿದ್ರೂ ಕಮೆಂಟ್ ಬರೋಲ್ಲ. ಇಟ್ಸ್ ಓಕೆ, ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ಯಾವುದೇ ಐಟಮ್ಮು, ಯಾವುದೇ ಕ್ಲಾತ್ ಬೇಕಿದ್ರೂ ಮಿಂತ್ರಾದಲ್ಲಿ ಪರ್ಚೇಸ್ ಮಾಡಿ. ನನ್ನ ಸಜೆಷನ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಬಾಯ್.